ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ನವರು ಪ್ರಸ್ತುತಪಡಿಸುತ್ತಿರುವ 40 ದಿನಗಳ ಧ್ಯಾನ ಸುರುಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ 40 ದಿನಗಳ ಧ್ಯಾನಗಳು ಡಾಕ್ಟರ್ PC ಮ್ಯಾಥ್ಯೂ ಮತ್ತು ಶ್ರೀಮತಿ ಸಿಬಿ ಮ್ಯಾಥ್ಯೂ ಅವರು ರಚಿಸಿದ ಧ್ಯಾನಗಳಾಗಿವೆ. ದಿನ 6 ಪ್ರೀತಿ. ಯೇಸು ಹಳೆಯ ಒಡಂಬಡಿಕೆಯ ಸಮಸ್ತ ಆಜ್ಞೆಗಳನ್ನು ನಾವು ಪಾಲಿಸಲು 2 ಆಜ್ಞೆಗಳಾಗಿ ಸಂಕ್ಷಿಪ್ತಗೊಳಿಸಿದರು. ದೇವರನ್ನು ಪ್ರೀತಿಸಿ ಮತ್ತು ಇತರರನ್ನು ಪ್ರೀತಿಸಿ ಎಂಬುದಾಗಿ. ಈ ಆಜ್ಞೆಯ ಮೂಲವು ದೇವರ ಸ್ವಭಾವದಲ್ಲಿ ಬೇರೂರಿದೆ. ದೇವರು ಪ್ರೀತಿ ಸ್ವರೂಪಿಯೇ ಆಗಿದ್ದಾನೆ. ದೇವರ ಕುಟುಂಬದಲ್ಲಿನ ಆಳವಾದ ಪ್ರೀತಿಯು ಅವರು ನಮ್ಮ ಸ್ವರೂಪದಲ್ಲಿ ಮಾನವ ಕುಲವನ್ನು ರಚಿಸೋಣ ಎಂದು ಹೇಳಲು ಕಾರಣವಾಯಿತು. ಈ ಪ್ರೀತಿಯ ಮತ್ತು ಏಕತೆಯ ಸಂಬಂಧದ ಹಿನ್ನೆಲೆಯಲ್ಲಿ ನಾವು ರಚಿಸಲ್ಪಟ್ಟಿದ್ದೇವೆ. ಮನುಷ್ಯನನ್ನು ಸೃಷ್ಟಿಸಿದಾಗ ತ್ರೈಕ ದೇವರು ಒಬ್ಬರಿಗೊಬ್ಬರು ಮಾತಾಡುವ ಮಾತುಗಳಲ್ಲಿ ಸಮ್ಮತವಿತ್ತು ಮತ್ತು ಆಲೋಚನೆಗಳಲ್ಲಿ ಐಕ್ಯತೆಯಿತ್ತು. ಇಂತಹ ಸಾಮರಸ್ಯವು ದೇವರ ಕುಟುಂಬದ ನಡುವಿನ ಸಂಬಂಧದಲ್ಲಿನ ಆಳವಾದ ಪ್ರೀತಿ ಮತ್ತು ಅನ್ಯೋನ್ಯತೆಯ ಹೊರ ಹರಿವು ಆಗಿತ್ತು. ಆದ್ದರಿಂದ ನಾವು ಆತನ ಸ್ವರೂಪವನ್ನು ಪ್ರತಿಬಿಂಬಿಸುವ ಜನರಾಗಿ ದೇವರಲ್ಲಿರುವ ಪ್ರೀತಿ ಮತ್ತು ಅನ್ಯೋನ್ಯತೆಯನ್ನು ಮೊದಲು ನಮ್ಮ ಕುಟುಂಬದಲ್ಲಿ ಪ್ರದರ್ಶಿಸಬೇಕು, ನಂತರ ಇತರರಿಗೆ ವಿಸ್ತರಿಸಬೇಕು. ಕುಟುಂಬದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂಬಂಧದಲ್ಲಿ ನಾವು ನಮ್ಮ ಸಂಗಾತಿ ಮತ್ತು ಮಕ್ಕಳೊಂದಿಗೆ ಚರ್ಚಿಸುವಾಗ ನಾವು ಎಷ್ಟು ಪ್ರೀತಿಯಿಂದ ಇರುತ್ತೇವೆ? ನಮ್ಮ ಪ್ರೀತಿಯಿಂದ ನಾವು ಯೇಸುವಿನ ಶಿಷ್ಯರೆಂದು ಗುರುತಿಸಲ್ಪಡುತ್ತೇವೆಯೋ? ಕ್ರೈಸ್ತ ಪ್ರೀತಿಯ ಸಾಕ್ಷಿ ಮೊದಲು ನಮ್ಮ ಸ್ವಂತ ಕುಟುಂಬಗಳಿಂದ ಆರಂಭವಾಗಬೇಕು. ಎಫೆಸದಲ್ಲಿ ಇರುವ ಸಭೆ ಕಠಿಣ ಪರಿಶ್ರಮ ಮತ್ತು ದೃಢ ನಿಷ್ಠೆಗೆ ಹೆಸರುಗೊಂಡಿತ್ತು. ಅವರು ತಪ್ಪು ಬೋಧನೆಗಳನ್ನು ಕಿಂಚಿತ್ತೂ ಸಹಿಸುವುದಿಲ್ಲ ಎಂದು ತಿಳಿದು ಬಂದಿತ್ತು. ಆದರೂ ದೇವರ ಮೇಲಿನ ಪ್ರೀತಿಯ ಕೊರತೆಯ ಬಗ್ಗೆ ಕರ್ತನು ಅವರ ಗಮನವನ್ನು ಸೆಳೆದನು. ಯಾಕೆಂದರೆ ಅದು ಅಂತಿಮವಾಗಿ ಇತರರ ಮೇಲಿನ ಅವರ ಪ್ರೀತಿಯಲ್ಲಿ ಕಡಿಮೆಯಾಗಬಹುದು. ಗ್ಯಾರಿ ಚಾಪ್ಮನ್ ಜನರು ಪ್ರೀತಿಯನ್ನು ವ್ಯಕ್ತಪಡಿಸಲು ಬಳಸುವ 5 ಪ್ರೀತಿಯ ಭಾಷೆಗಳ ಬಗ್ಗೆ ಮಾತನಾಡ್ತಾರೆ. ವಿಭಿನ್ನ ಜನರು ಪ್ರೀತಿಯನ್ನು ವಿಭಿನ್ನವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಆದುದರಿಂದ ಜನರು ಅದನ್ನು ಅರ್ಥೈಸಿಕೊಳ್ಳುವ ರೀತಿಯಲ್ಲಿ ಅದನ್ನು ವ್ಯಕ್ತ ಮಾಡಬೇಕು ಎಂದು ಅವರು ಹೇಳುತ್ತಾರೆ. ಪ್ರೀತಿಯ 5 ಭಾಷೆಗಳು ಹೀಗಿವೆ: ಪದಗಳು ಅಂದರೆ ವರ್ಡ್ಸ್, ಸಮಯ ಅಂದರೆ ಟೈಮ್, ಉಡುಗೊರೆಗಳು ಅಂದರೆ ಗಿಫ್ಟ್ಸ್, ಸೇವೆ ಅಂದರೆ ಆಕ್ಟ್ಸ್ ಆಫ್ ಸರ್ವಿಸ್ ಮತ್ತು ಸ್ಪರ್ಶ ಅಂದರೆ ಟಚ್. ಯೇಸು ನಮ್ಮ ಮೇಲಿನ ಪ್ರೀತಿಯನ್ನು ತೋರಿಸಲು ಎಲ್ಲ 5 ಭಾಷೆಗಳನ್ನು ಬಳಸಿದನು. ಚೈತನ್ಯವನ್ನ ಕಂಡುಕೊಳ್ಳಲು ಯೇಸುವಿಗಿಂತ ಉತ್ತಮವಾದ ಪ್ರೀತಿಯ ಮೂಲ ಇನ್ಯಾವುದಿದೆ? ನಮ್ಮ ಕುಟುಂಬದ ಸದಸ್ಯರನ್ನು ಮತ್ತು ಇತರರನ್ನು ಅವರು ಪ್ರೀತಿಯನ್ನು ಅರ್ಥೈಸಿಕೊಳ್ಳುವ ಅಥವಾ ಭಾವಿಸುವ ರೀತಿಯಲ್ಲಿ ಪ್ರೀತಿಸಲು ದೇವರು ನಮಗೆ ಅನುಗ್ರಹವನ್ನು ನೀಡಲಿ. ಇಂದು ನಿಮ್ಮ ಜೀವನದಲ್ಲಿ ಜನರನ್ನು ಹುಡುಕಿ, ಅದು ನಿಮ್ಮ ಸಂಗಾತಿ ಅಥವಾ ಮಕ್ಕಳು, ಸ್ನೇಹಿತರು ಅಥವಾ ಸಹೋದ್ಯೋಗಿಯಾಗಿರಬಹುದು, ಅವರಿಗೆ ಸೂಕ್ತವಾದ ಭಾಷೆಗಳ ಮೂಲಕ ನೀವು ಪ್ರೀತಿಯನ್ನ ತೋರಿಸಬಹುದು. ಪ್ರಾರ್ಥನೆ ಮಾಡೋಣ. ಆತ್ಮೀಯ ದೇವರೇ, ನಮ್ಮ ಜೀವನದಲ್ಲಿ ಪ್ರೀತಿಯ ಕೊರತೆಯನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ನೀನು ನಮ್ಮನ್ನು ಪ್ರೀತಿಸಿದ ರೀತಿಯಲ್ಲಿ ನಾವು ನಿನ್ನನ್ನು ಮತ್ತು ಇತರರನ್ನು ಪ್ರೀತಿಸಲು ವಿಫಲರಾಗಿದ್ದೇವೆ. ನಿನ್ನ ಪ್ರೀತಿಯಿಂದ ನಮ್ಮನ್ನು ಹೊಸದಾಗಿ ತುಂಬಿಸು. ಆಗಲೇ ನಾವು ನಮ್ಮ ಪ್ರೀತಿಯಲ್ಲಿ ನಿನ್ನಂತೆ ಆಗುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಈ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿವೆ ಎಂದು ನಂಬುತ್ತೇವೆ. ಇದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಸಹ ಕಳುಹಿಸಿರಿ. ಆತನಂತೆ ಆಗುವುದು, ಆತನ ಜೊತೆ ಇರುವುದು, ಆತನಿಗೋಸ್ಕರ ಇರುವುದು ಎಂಬ ಧ್ಯಾನ ಸುರುಳಿಗಳು ಇಂಗ್ಲಿಷ್ನಲ್ಲಿ ಲಭ್ಯವಿದೆ. ಅದನ್ನು urbanindia.org ಯಲ್ಲಿ ನೀವು ಕೊಳ್ಳಬಹುದು.